ಬೂಡಾ ಸೈಟ್ ಪ್ರಕರಣದಲ್ಲಿ ಸಿಎಂ ಸರ್ಕಾರ ವಿಲವಿಲ ಸಾಲು ಸಾಲು ಸಭೆ ರಾಜಕೀಯ ಸಂಚಲನ ಸೃಷ್ಟಿ ರಾಜೀನಾಮೆ ಗುಸುಗುಸು ಶುರುವಾಯಿತು ಪೈಪೋಟಿ ವಾರದ ಎಸ್ಸಿ ಎಸ್ಟಿ ನಾಯಕರು ನಿನ್ನೆ ಒಬಿಸಿ ನಾಯಕರು ಆಡಳಿತಾರೂಢ ಒಂದು ಪಕ್ಷದಲ್ಲಿ ಕುರ್ಚಿಗಾಗಿ ಕಿತ್ತಾಟನ ಬೂಡಾ ಸೈಟ್ ಪ್ರಕರಣ ಈಗಾಗಲೇ ರಾಜಕೀಯ ಸಂಚಲನ ಸೃಷ್ಟಿ ಮಾಡುವಂಥದ್ದು ಈ ಒಂದು ಪ್ರಕರಣದಿಂದಾಗಿ ಈಗ ಸಿಎಂ ವಿಲವಿಲ ಒದ್ದಾಡುವಂತಾಗಿದೆ ಅಷ್ಟೇ ಅಲ್ಲ ಸರ್ಕಾರ ಕೂಡ ಈಗ ಅತಂತ್ರದಲ್ಲಿ ಇರುವಂತಹ ಪರಿಸ್ಥಿತಿ ಇರುವಂಥದ್ದು ಈಗಾಗಲೇ ಮೂಡಾ ಎಫೆಕ್ಟ್ ಇಂದಾಗಿ ಈಗ ಸಿಡಿ ಅಂದ್ರೆ ಈ ಒಂದು ವಿಚಾರದಲ್ಲಿ ಈಗ ಕಾಂಗ್ರೆಸ್ ಗೊಂದಲಮಯವಾಗಿದೆ ಈ ಒಂದು ಇತ್ಯರ್ಥಕ್ಕೆ ಈಗ ವರಿಷ್ಠರು ಕೂಡ ಮುಂದಾಗಿರುವಂಥದ್ದು ಈಗಾಗಲೇ ಈ ಒಂದು ವಿಚಾರ ಕುರಿತಂತೆ ವಾರದ ಹಿಂದೆ ಎಸ್ಸಿ ಎಸ್ಟಿ ನಾಯಕರ ನಡುವೆ ಈ ಒಂದು ವಿಚಾರ ನಡೆಯಿತು ಇದೀಗ ಒಬಿಸಿ ನಾಯಕರು ಒಂದು ಚರ್ಚೆನ ಮಾಡಿರುತ್ತದೆ ಗ್ಯಾರಂಟಿ ಪಕ್ಷದಲ್ಲಿ ಕುರ್ಚಿಗಾಗಿ ಈಗ ಕಿತ್ತಾಟ ಶುರುವಾಗಿರುವಂಥದ್ದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಅಂದ್ರೆ ಇಡಿಯಲ್ಲಿ ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸಿಎಂನಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರುವಂಥದ್ದು ಸೊ ನೆಕ್ಸ್ಟ್ ಏನ್ ಮಾಡಬೇಕು ಏನ್ ಆಗಲಿದೆ ಅನ್ನುವಂಥ ಗೊಂದಲ ಎರಡೂ ಕಡೆ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಈ ಒಂದು ವಿಚಾರ ನಡುವೆ ಸಿಎಂ ರಾಜೀನಾಮೆ ಕೊಡ್ತಾರಾ ಒಂದ್ ವೇಳೆ ಕೊಟ್ರೆ ಯಾರು ನೆಕ್ಸ್ಟ್ ಅನ್ನುವಂಥ ಕೂಡ ಇರುವಂಥದ್ದು ಹಾಗಾಗಿ ಇದೊಂದು ವಿಚಾರ ನಡುವೆ ಈ ಒಂದು ಗುಸುಗುಸು ನಡೀತವಂಥ ವಿಚಾರಗಳ ನಡುವೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ಕೂಡ ಇರುವಂಥದ್ದು ಎನ್ನಲಾಗ್ತಾ ಇದೆ ಒಂದು ಕಡೆ ಎಸ್ಸಿ ಎಸ್ಟಿ ನಾಯಕರು ಈ ಒಂದು ಕುರ್ಚಿಗಾಗಿ ಪೈಪೋಟಿ ಮಾಡ್ತಾರೆ ಮತ್ತೊಂದು ಕಡೆ ಒಬಿಸಿ ನಾಯಕರು ಕೂಡ ಕುರ್ಚಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ಸಾಲು ಸಾಲು ಸಭೆಗಳು ನಡೀತಾ ಇರುವಂಥದ್ದು ಈ ಒಂದು ಸಾಲು ಸಾಲು ಸಭೆಯ ನಡುವೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂಥದ್ದು ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಸರ್ಕಾರ ಏನು ಎಂದು ನಡೀತಾ ಇದೆ ಮೂಡಾ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆಗಳು ನಡೀತಾ ಇರುವಂಥದ್ದು ಕಳೆದ 15-20 ದಿನಗಳಿಂದ ಮೂಡಾ ಪ್ರಕರಣ ಇಡೀ ರಾಜ್ಯ ಸರ್ಕಾರವನ್ನ ವಿಲವಿಲ ಒದ್ದಾಡುವಂತೆ ಮಾಡಿದೆ ಒಂದು ಕಡೆ ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕೂತಿದ್ದಾವೆ ಲೋಕಾಯುಕ್ತದಲ್ಲಿ ಒಂದು ವಿಚಾರ ಕುರಿತಂತೆ ಕೇಸ್ ಕೂಡ ದಾಖಲಾಗಿದೆ ಒಂದು ಕಡೆ ವಿಚಾರಣೆ ಕೂಡ ನಡೀತಾ ಇದೆ 3 ತಂಡಗಳಾಗಿ ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದರ ನಡುವೆ ಇಡಿ ಕೇಸ್ ಕೂಡ ಆಗಿರುವಂಥದ್ದು ಇದ್ಯಾವಾಗ ಅಂದ್ರೆ ಈ ಒಂದು ಮೂಡಾ ಪ್ರಕರಣಕ್ಕೆ ಇಡಿ ಮಧ್ಯ ಪ್ರವೇಶ ಮಾಡ್ತೋ ಆಗಿನಿಂದ ಕೂಡ ಈ ಒಂದು ರಾಜಕೀಯ ಸಂಚಲನ ಸೃಷ್ಟಿ ಮಾಡಿರುವಂಥದ್ದು ಸಿದ್ದು ಸರ್ಕಾರ ವಿಲವಿಲ ಒದ್ದಾಡುವಂತೆ ಮಾಡಿದೆ ಹಾಗಾಗಿ ಪ್ರತಿದಿನ ಕೂಡ ಸಾಲು ಸಾಲು ಮೀಟಿಂಗ್ಗಳು ನಡೀತಾನೆ ಇದೆ ಸಭೆಗಳು ನಡೀತಾನೆ ಇದ್ದಾವೆ ಈ ಹಿಂದೆ ಜಸ್ಟ್ 1 ವೀಕ್ ಬ್ಯಾಕ್ ಎಸ್ಸಿ ಎಸ್ಟಿ ನಾಯಕರ ಒಂದು ಮೀಟಿಂಗ್ ಆಗಿತ್ತು ಅಲ್ಲದೆ ಇದೀಗ ಒಬಿಸಿ ನಾಯಕರ ಜೊತೆ ಸಭೆ ಕೂಡ ಆಗಿರುವಂಥದ್ದು ಏನಕ್ಕೆ ಅಂತಂದ್ರೆ ಆಫ್ಟರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನಂತರ ನೆಕ್ಸ್ಟ್ ಯಾರು ಅನ್ನುವಂಥ ಒಂದು ಸಿಎಂ ಸಿದ್ದರಾಮಯ್ಯ ಅವರ ನಂತರ ಯಾರು ಅನ್ನೋ ಪ್ರಶ್ನೆ ಈಗ ಕಾಡ್ತುಂಟು ಹಾಗಾಗಿ ಈ ಒಂದು ಸಿಎಂ ಕುರ್ಚಿಗಾಗಿ ನಾಯಕರ ನಡುವೆ ಪೈಪೋಟಿ ಏರ್ಪಟ್ಟಿರುವಂಥದ್ದು ಒಂದು ಕಡೆ ಎಸ್ಸಿ ಎಸ್ಟಿ ನಾಯಕರ ನಡುವೆ ನಾನು ಅಂತ ಪೈಪೋಟಿ ಇದೆ ಮತ್ತೊಂದು ಕಡೆ ಒಬಿಸಿ ನಾಯಕರ ನಡುವೆ ನಾನೇ ಅಂತ ಬಹುದೊಡ್ಡ ಪೈಪೋಟಿ ಇರುವಂಥದ್ದು ಈಗಾಗಲೇ ಹೇಳ್ತಾ ಇದೆ ಒಂದು ಸಿಎಂ ಕುರ್ಚಿಗಾಗಿ ದಲಿತ ಹಾಗೂ ಅಹಿಂದ ನಾಯಕರ ನಡುವೆ ಪೈಪೋಟಿ ಏರ್ಪಟ್ಟಿದೆ ಅಂತೆ ಏಕೆಂದ್ರೆ ಸಾಲು ಸಾಲು ಸಭೆಗಳು ನಡೀತಾರೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಪಟ್ಟಕ್ಕಾಗಿ ಚರ್ಚನಾ ಅಥವಾ ಸಿದ್ದುಗೆ ಬೆಂಬಲನ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು ಇದೇನೀಗ ಸಾಲು ಸಾಲು ಸಭೆಗಳು ನಡೀತಾ ಇದೆ ಒಂದು ಕಡೆ ಎಸ್ಸಿ ಎಸ್ಟಿ ನಾಯಕರ ಸಭೆ ನಡೀತಾ ಇದೆ ಮತ್ತೊಂದು ಕಡೆ ಒಬಿಸಿ ನಾಯಕರ ಸಭೆ ಕೂಡ ಸಿಎಂ ಜೊತೆ ನಡೀತಾ ಇರುತ್ತದೆ ಒಂದು ಕಡೆ ಈಗಾಗಲೇ ದಲಿತ ಹಾಗೂ ಅಹಿಂದ ನಾಯಕರ ನಡುವೆ ಸಿಎಂ ಕುರ್ಚಿಗಾಗಿ ಪೈಪೋಟಿ ಕೂಡ ಶುರುವಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರೋದು ಯಾಕೆ ಅಂತಂದ್ರೆ ಕಳೆದ ಒಂದು ವಾರದಿಂದ ಸಭೆಗಳು ನಡೀತಾ ಇದ್ದಾವೆ ಸಿಎಂ ಜೊತೆಗೆ ಸಭೆಗಳು ನಡೀತಾ ಇರುವಂಥದ್ದು ಇಲ್ಲಿ ಈ ಸಭೆ ಪಟ್ಟಕ್ಕಾಗಿ ನಡೀತಿರದ ಅಥವಾ ಸಿದ್ದು ಬೆಂಬಲಕ್ಕ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಮೂಡಾ ಸೈಟ್ ಪ್ರಕರಣದಲ್ಲಿ ಸಿಎಂ ಹಾಗೂ ಸರ್ಕಾರ ಈಗ ವಿಲವಿಲ ಒದ್ದಾಡ್ತಾ ಇದೆ ಆ ಒದ್ದಾಟ ನಡುವೆ ಸಾಕಷ್ಟು ಸಭೆಗಳು ಕೂಡ ನಡೀತಾ ಇರುವಂಥದ್ದು ಸಾಕಷ್ಟು ಸಭೆಗಳು ನಡೀತಾ ಇದೆ ಕಳೆದ ವೀಕ್ ಎಸ್ಸಿ ಎಸ್ಟಿ ನಾಯಕರ ಜೊತೆಗೆ ಒಂದು ಸಭೆ ನಡೆದಿತ್ತು
ಜೊತೆಗೆ ಇದೀಗ OBC ನಾಯಕರ ನಡುವೆ ಸಭೆ ನಡೀತಾ ಇರೋದು. ಆದರೆ ಈ ಸಭೆಗಳು ನಡೀತಾ ಇದೆಯಲ್ಲ, ಈ ಸಭೆಗಳ ಹಿಂದೆ ಇರುವ ಉದ್ದೇಶ ಏನು ಅನ್ನೋದು. ಯಾಕೆಂದ್ರೆ ಒಂದು ಕಡೆ CM ನಾನೇ CM ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ ಈ ಒಂದು ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆಗಳು ಸಭೆಗಳು ನಡೀತಾ ಇದ್ದಾವೆ. ಒಂದು ಕಡೆ ಏನು CM ನಾನು ಯಾವುದೇ ಕಾರಣಕ್ಕೂ ಕೂಡ CM ಕುರ್ಚಿನ ಬಿಟ್ಟು ಕೊಡಲ್ಲ ಅಂತ ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆ CM ಕುರ್ಚಿಯಾಗಿ ಪಟ್ಟು ಹಿಡಿದು ಕೊಡ್ತೇವೆ ವಿರೋಧ ಪಕ್ಷಗಳು. ಇದರ ನಡುವೆ ಸಾಕಷ್ಟು ಸಭೆಗಳು ನಡೀತಾ ಇರುತ್ತವೆ. ಸೊ ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ನಮ್ಮ ಪ್ರತಿನಿಧಿ ನೇರ ಪ್ರಸಾರದಲ್ಲಿ ಡೆಸ್ಕ್ ಲೈವ್ ಇಂದ ಇರುವಂಥದ್ದು. ನನಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು, ಸಾಕಷ್ಟು ಒಂದಷ್ಟು ಕುತೂಹಲ ಗೊಂದಲ ಇದ್ದೇ ಇದೆ. ಯಾಕೆ ಅಂತಂದ್ರೆ ನಮ್ಮ ಪ್ರತಿನಿಧಿಗಳು ಅಲ್ಲಿ ಅವ್ರ ಜೊತೆಗೆ ವರ್ಕ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ. ನಮ್ಮ ಜೊತೆ ಈಗ ಬಸವರಾಜ್ ಹುಗಾರ್ ಇರೋದು. ಬಸವರಾಜು, ನಾನು ಹೇಳ್ತಾ ಇದ್ದೆ, ಒಂದು ಕಡೆ ಈ ಒಂದು ರಾಜಕೀಯದಲ್ಲಿ ಒಂದು ಕಡೆ ಸಾಕಷ್ಟು ಗೊಂದಲ ಕೂಡ ಇರುವಂಥದ್ದು. ಈ ಒಂದು ಸರ್ಕಾರದಲ್ಲಿ ನೆಕ್ಸ್ಟ್ ಏನಾಗ್ತಾರೆ, CM ಅವರು ಇಳಿತಾರಾ ಅಥವಾ ಇಳಿಯೋದಿಲ್ವಾ, ಅಥವಾ ಈ ಸಭೆಗಳು ಯಾವೆಲ್ಲ ಕಾರಣಕ್ಕಾಗಿ ಆಗ್ತಾ ಇದೆ? ಯಾಕೆ ಅಂತಂದ್ರೆ ಒಂದ್ ಕಡೆ ಬೆಂಬಲ ಕೊಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಏನು ಕುರ್ಚಿಗೋಸ್ಕರ 5 ನಡೀತಿದೆ ಅಂತ ಹೇಳ್ತಾರೆ. ಸೊ ವಾಟ್ ನೆಕ್ಸ್ಟ್, ಏನ್ ವಿಚಾರಗಳಿಗೋಸ್ಕರ ಈ ಸಭೆ ನಡೀತಾ ಇದೆ ಹುಗಾರ್? ಯತೀಶ್, ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಮೂಡ ಹಗರಣ ಅಂತಕ್ಕಂಥದ್ದು ಸಾಕಷ್ಟು ಸಂಚಲನ ಮೂಡಿಸಿದೆ. ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಈಗಾಗಲೇ ಒಂದು ಕಡೆ ಈ ಒಂದು ಪ್ರಕರಣ ನ್ಯಾಯಾಲಯದಲ್ಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯವರು ಕೂಡ ನ್ಯಾಯಾಲಯದ ಮುಖಾಂತರ ನಾವು ಹೋರಾಟ ಮಾಡ್ತೇವೆ ಕಾನೂನು ಅಡಿಯಲ್ಲಿ ಅನ್ನುವಂಥದ್ದನ್ನು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ. ಅದಾಗ್ಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ CM ಸಿದ್ದರಾಮಯ್ಯವರ ಸ್ಥಾನಕ್ಕಾಗಿ ಹಲವಾರು ನಾಯಕರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ. ಒಂದು ಕಡೆ SC ಮತ್ತು ST ಸಮುದಾಯದ ಸಚಿವರು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಆ ಸಭೆಯಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯವರ ಬೆಂಬಲಕ್ಕಾಗಿ ನಡೀತಾ ಅಥವಾ CM ಸ್ಥಾನದ ಕುರ್ಚಿಗಾಗಿ ನಡೀತಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೊನ್ನೆ ನಡೆದಿರ್ತಕ್ಕಂಥ ಸಭೆ ಡಾಕ್ಟರ್ G ಪರಮೇಶ್ವರ್ ಅವರು, SC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಒಂದು ಸಚಿವರು ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ CM ಸ್ಥಾನದ ಒಂದು ಕುರ್ಚಿಗಾಗಿ ಸಾಕಷ್ಟು ಒಂದು ಕಡೆ ಒಂದು ಲಾಬಿ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಯಾಕಂತಂದ್ರೆ ಒಂದ್ ಕಡೆ CM ಸಿದ್ದರಾಮಯ್ಯವರು ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದ್ ಕಡೆ ಹೈಕಮಾಂಡ್ ನಾಯಕರು ರಾಜೀನಾಮೆ ಬಯಸಿದ್ರೆ ಒಂದು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ನಾಯಕ ಯಾರು ಅನ್ನುವಂಥದ್ದು ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಒಂದ್ ಕಡೆ ದಲಿತ ಸಮುದಾಯದ ನಾಯಕರಿಗೆ ಈ ಬಾರಿಯ ಒಂದು CM ಸ್ಥಾನ ಅವಕಾಶ ಕೊಡಬೇಕು, ಅದಕ್ಕೆ ತಾವೆಲ್ಲರೂ ಕೂಡ ಒಪ್ಪಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದ್ ಕಡೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ವಿಚಾರ. ಒಂದ್ ಕಡೆ ಡಾಕ್ಟರ್ G ಪರಮೇಶ್ವರ್ ಕೂಡ ಪ್ರಬಲ ಆಕಾಂಕ್ಷಿ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಡಾಕ್ಟರ್ G ಪರಮೇಶ್ವರ್ಗೆ ಬೆಂಬಲಿಸೋಣ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ. ಹಾಗಾಗಿ ಒಂದ್ ಕಡೆ CM ಸ್ಥಾನಕ್ಕಾಗಿ ಒಂದು ಸಭೆಗಳು ಕೂಡ ನಡೀತಾ ಇದ್ದಾವೆ. ಇದರ ಬೆನ್ನಲ್ಲೇ ಇದನ್ನ ಅರ್ಥಕೊಂಡಿರ್ತಕ್ಕಂಥ ಇನ್ನೊಂದು ವರ್ಗ ಅಂದ್ರೆ OBC ಮಟ್ಟದಲ್ಲಿ OBC ನಾಯಕರು ಕೂಡ ವರ್ಗದ ಏನು ಹಿಂದುಳಿದ ವರ್ಗಗಳ ಕೆಲವೊಂದಿಷ್ಟು ಸಮುದಾಯದ ನಾಯಕರು ಕೂಡ ಒಂದ್ ಕಡೆ CM ಸಿದ್ದರಾಮಯ್ಯವರ ಬೆಂಬಲ ಈ ರೀತಿಯಾಗಿರ್ತಕ್ಕಂಥ ಸಭೆಗಳು ಒಂದ್ ಕಡೆ ಇದನ್ನ ವಿರೋಧಿಸಿ ನಾವು CM ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲೋಣ, CM ಸಿದ್ದರಾಮಯ್ಯವರನ್ನ ಬಿಟ್ರೆ ಬೇರೆ ಯಾರನ್ನು ಕೂಡ ನಾವು ಮುಖ್ಯಮಂತ್ರಿಯಾಗಿ ಸ್ವೀಕರಿಸೋದು ಬೇಡ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ CM ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲೋಣ ಅನ್ನುವಂತಹ ಮಹತ್ವವಾಗಿರ್ತಕ್ಕಂಥ ನಿರ್ಧಾರವನ್ನ ನಿನ್ನೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಕೂಡ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಸಭೆ ಕೂಡ ನಡೆಯುತ್ತೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಉಮಾಶ್ರೀ ಅವರು ಆಗಿರ್ಬೋದು, HM ರೇವಣ್ಣ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಅನೇಕ ಶಾಸಕರು, ಪರಿಷತ್ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಪ್ರಮುಖವಾಗಿ ಈಗಿನ ವಿದ್ಯಮಾನಗಳು ಈಗಾಗಲೇ ಕೆಲವೊಂದಿಷ್ಟು ಪ್ರತ್ಯೇಕ ಸಭೆಗಳು CM ಸಿದ್ದರಾಮಯ್ಯವರ ಸ್ಥಾನಕ್ಕಾಗಿ ಕೆಲವೊಂದಿಷ್ಟು ಆಪ್ತ ವಲಯದಲ್ಲಿ ಕೂಡ ಒಂದು ಪೈಪೋಟಿ ನಡೀತಾ ಇದೆ. ಇವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಒಂದು ಬಣ ಇದು CM ಸಿದ್ದರಾಮಯ್ಯವರಿಗೆ ಆಗಿರ್ತಕ್ಕಂಥ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಅವರ ಸ್ಥಾನ ಕಸಿದುಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ನಾವು CM ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ಲೋಣ ಅನ್ನುವಂಥದ್ದನ್ನ ಕೂಡ ಮುಂದಿಟ್ಕೊಂಡು ನಿನ್ನೆ ಪ್ರತ್ಯೇಕವಾಗಿರ್ತಕ್ಕಂಥ ಸಭೆ ನಡೆಸಿ ಒಂದು ಒಮ್ಮತದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ CM ಸಿದ್ದರಾಮಯ್ಯವರ ಪರವಾಗಿ ನಿಲ್ಲಲಿಕ್ಕೆ ಒಂದು ಬಣ ರೆಡಿ ಆದ್ರೆ, ಇನ್ನೊಂದು ಕಡೆ ಅವರು ಒಂದ್ ವೇಳೆ ರಾಜೀನಾಮೆ ಕೊಟ್ಟರೆ ಅವರ ಸ್ಥಾನಕ್ಕಾಗಿ ನಾವು ಮುಂದುವರಿಯೋಣ ಅನ್ನುವಂಥದ್ದು ಕೂಡ ಒಂದ್ ಕಡೆ ಸಭೆ ನಡೀತಾ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಂತರಿಕ ಒಂದಿಷ್ಟು ಬಿಕ್ಕಟ್ಟುಗಳು ಕೂಡ ಎದುರಾಗಿದೆ ಅಂತ ಕೂಡ ಹೇಳ್ಬೋದು ಯತೀಶ್. ಓಕೆ, ಮತ್ತೊಂದು ಕಡೆ ಇಡಿಯಲ್ಲಿ ಈ ಒಂದು ದೂರು ಯಾವಾಗ ದಾಖಲಾಗುತ್ತೆ ಆಗ ಸಾಕಷ್ಟು ಗೊಂದಲಗಳು ಸರ್ಕಾರದಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ತನಕ CM ಹೇಳ್ತಾ ಇದ್ದು, ನಾನು ಯಾವುದೇ ಕಾರಣಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ರಾಜೀನಾಮೆ ಕೊಡೋದಿಲ್ಲ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ನ್ಯಾಯಾಂಗ ಹೋರಾಟವನ್ನು ಮಾಡ್ತೀನಿ ಅನ್ನೋ ಮಾತಾಡ್ತಿರು. ಬಟ್ ಈ ಕಡೆ ಸಭೆಗಳು ಆಗ್ತದೆ, ಸಭೆಯಲ್ಲಿ ಒಂದ್ ಕಡೆ ಅವ್ರಿಗೆ ಏನು ಅವ್ರ ಕಡೆ ಒಂದಷ್ಟು ಸಪೋರ್ಟ್ ಮಾಡಿರ್ಬೋದು, ಜೊತೆಗೆ CM ವಿಚಾರ ಕೂಡ ಈಗ ಸಭೆ ಆಗ್ತಿರ್ಬೋದು. ಬಟ್ ವಾಟ್ ಇವ್ರು ಏನ್ ಹೇಳ್ತಾರೆ, CM ಏನ್ ಹೇಳ್ತಾರೆ, ಅಲ್ಲಿನ ವಿಚಾರಗಳು ಹೇಗಿರುವಂಥದ್ದು?
ಯತೀಶ್, ಒಂದ್ ಕಡೆ ಈ ಇಡಿ ಒಂದು ಪ್ರಕರಣ ದಾಖಲಿಸಿಕೊಂಡ ಬಳಿಕ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಒಂದ್ ಕಡೆ ಮೌನ ವಹಿಸಿ ಸಚಿವರಾಗಿ ಮೊದಲಿಗೆ ಮೂಡ ಪ್ರಕರಣ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೇವೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಬಾರಿ ಕ್ಯಾಬಿನೆಟ್ ಸಭೆ ನಡೆಸಿ CLP ಸಭೆ ನಡೆಸಿ ಅವೆಲ್ಲದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥ ಬೆಂಬಲವನ್ನ ಸೂಚಿಸಿದ್ರು. ಆದ್ರೆ ಇದೀಗ ಏನು ಮೂಡ ಪ್ರಕರಣ ಒಂದ್ ಕಡೆ ಇಡಿ ಏನು ಇಲ್ಲಿ ಬರ್ತಾರೆ, ಇಡಿ ಅವರು ಪ್ರಕರಣ ದಾಖಲಿಸಿಕೊಳ್ತಾರೆ. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಮೌನ ವಹಿಸ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಅವರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ನಡೆಯನ್ನ ನೋಡಿಕೊಂಡು ಅವರು ಕೂಡ ನಾವು ಕೂಡ ಕಾನೂನು ಹೋರಾಟ ಮಾಡೋಣ, ನಾನು ಇದರಲ್ಲಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಅದನ್ನ ಪದೇ ಪದೇ ಸಭೆ ಸಮಾರಂಭಗಳು ಹೇಳುವಂತ ಪ್ರಯತ್ನ ಕೂಡ ಮುಂದಾಗ್ತಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ನಾವು ಕಾನೂನು ಹೋರಾಟ ಮಾಡೋಣ, ಇದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದ್ರೆ, ಇನ್ನೊಂದು ಕಡೆ ಪಕ್ಷದ ವಲಯದಲ್ಲಿ ಕೂಡ ಒಂದು ಮೌನವಾಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯತೀಶ್, ವೇಣುಗೋಪಾಲ್, ಓಕೆ, ಮತ್ತೊಂದು ಕಡೆ ಈಗ ಒಂದು ಸರ್ಕಾರದಲ್ಲಿ ಇಷ್ಟೆಲ್ಲ ಸಭೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಅಂದ್ರೆ ಅಕ್ಟೋಬರ್ 15 ಮತ್ತು 16ಕ್ಕೆ ರಾಜ್ಯಕ್ಕೆ ಕೇಂದ್ರದಿಂದ ಅಂದ್ರೆ ವರಿಷ್ಠರು ಹೈಕಮಾಂಡ್ ಇಂದ ಬರ್ತಾರೆ, ಕಾರ್ಯದರ್ಶಿ ಬರ್ತಾರೆ ವಿಚಾರ ಕೂಡ ಇರುತ್ತದೆ. ಸೊ ಅಲ್ಲಿ ಯಾವಾಗ ಬರ್ಬೋದು ಏನಾದ್ರು ವಿಚಾರ ಚರ್ಚೆ ಆಗ್ಬಹುದು ಅಂತೀರಾ? ಯತೀಶ್, ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ರೀತಿಯಾಗಿ ಬಣಗಳ ಹಾಗಾಗಿ ಇವೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಎಸಿಸಿಯ ನಾಯಕರು ಒಂದ್ ಕಡೆ ರಾಜ್ಯಕ್ಕೆ ಬಂದು ಈ ಒಂದು ಬಿಕ್ಕಟ್ಟನ್ನ ಒಂದು ಸರಿಪಡಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರುವಂತ ಸಾಧ್ಯತೆ ಇರುವಂತದ್ದು. ಇದೇ ತಿಂಗಳು 15, 16, 17 ಈ ಒಂದು 3 ದಿನಗಳಲ್ಲಿ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ KC ವೇಣುಗೋಪಾಲ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಕೇಂದ್ರದ ಲೆಕ್ಕ ಪರಿಶೋಧನಾ ಸಮಿತಿಯ ಸದಸ್ಯರು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಭೆಗೆ ಕೂಡ ಅವರು ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಒಂದು ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರು, ಸಚಿವರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಈಗ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಬಿಕ್ಕಟ್ಟುಗಳು, ಪ್ರತ್ಯೇಕ ಸಭೆಗಳು, ಇವೆಲ್ಲವನ್ನು ಕೂಡ ಎಲ್ಲ ನಾಯಕರು ಕೂಡ ವಿಶ್ವಾಸವನ್ನು ತೆಗೆದುಕೊಂಡು ಅವರ ಜೊತೆ ಮಾತನಾಡಿ ಇಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ವೈಮನಸ್ಸು ಸಭೆಗಳನ್ನ ಸರಿಪಡಿಸುವಂತ ಎಸಿಸಿ ನಾಯಕರು ಮುಂದಾಗುವಂತ ಎಲ್ಲ ಸಾಧ್ಯತೆ ಇರು. KC ವೇಣುಗೋಪಾಲ್ ಅವರು ಬಂದಂತ ಸಂದರ್ಭದಲ್ಲಿ ಎಲ್ಲ ನಾಯಕರ ಜೊತೆ ಚರ್ಚೆ ನಡೆಸಿ ಇದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಯತೀಶ್, ಓಕೆ, ಈ ಒಂದು ಏನು CM ವಿಚಾರದಲ್ಲಿ HC ಮಹದೇವಪ್ಪ ಇರ್ಬೋದು, ಜಾರಕಿಹೊಳಿ ಎಲ್ಲರೂ ಕೂಡ ರೇಸ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ವಿಚಾರ ಕುರಿತಂತೆ ಏನೆಲ್ಲ ಆಗ್ಬೋದು? ಪರವಾಗಿ ಒಂದು ಬಣ ನಿಂತರೆ ಇನ್ನೊಂದು ಕಡೆ ಅವರ ಸ್ಥಾನಕ್ಕಾಗಿ ಒಂದ್ ಕಡೆ ಬಣಗಳು ಕೂಡ ಸಾಕಷ್ಟು ಸಭೆಗಳು ನಡೆಸ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯವರ ಒಂದು ದಿಟ್ಟ ನಿರ್ಧಾರ ಏನಂತಂದ್ರೆ, ನಾವು ಕಾನೂನು ಮುಖಾಂತರ ಹೋರಾಟ ಮಾಡೋಣ, ಯಾವುದೇ ರೀತಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪ್ರಸಂಗವೇ ಇಲ್ಲ, ನನ್ನ ಜೊತೆ ಹೈಕಮಾಂಡ್ ನಾಯಕರಿದ್ದಾರೆ, ಎಲ್ಲ ಶಾಸಕರಿದ್ದಾರೆ, ಸಚಿವರಿದ್ದಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅದಾಗ್ಯೂ ಕೂಡ ಈ ಪ್ರಕರಣ ಅಂದ್ರೆ ಈಗಾಗಲೇ ಇಡಿ ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ, ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ರ ಮೇಲೂ ಕೂಡ ನಿರ್ಧಾರ ಆಗುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಗಮನ ತಂದು ಮುಂದಿನ ಕಾನೂನು ಹೋರಾಟ ಆಗಿರ್ಬೋದು, ರಾಜಕೀಯವಾಗಿರ್ತಕ್ಕಂಥ ಹೋರಾಟ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂಥದ್ದು ಕೂಡ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗಕ್ಕೂ ಕೂಡ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಯತೀಶ್.